ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಮಿಸಸ್ ಕಾವ್ಯ ಭಾಸ್ಕರ್. ನಾನು ಜೊತೆಗೆ ಹೋಗ್ತಾ ಇದ್ದೀನಿ 1 ವೀಕ್ ಮದುವೆಗೆ ಅಂತ ಹೇಳಿದ್ದೆ. ಸೊ ನೈಟೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆ. ಫುಲ್ ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಸ್ಲೀಪರ್ ಕೋಚ್ ಬುಕ್ ಮಾಡಿದ್ರು, ಅಷ್ಟು ನಿದ್ದೆ ಆಗಿರಲಿಲ್ಲ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸೊ ಬಂದೋಳು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲಗಿಬಿಟ್ಟಿದ್ದೆ. ಸುಮಾರು 11 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಿದೆ. ಆಮೇಲೆ ಅಕ್ಕ ಎಬ್ಬರಿಸಿದ್ರು. ಸರಿ, ನನ್ನ ಪಕ್ಕ ಅವ್ರ ಮಗಳು ಮಲಗಿದ್ಲು ಆಯಿತಾ. ಆ ಕ್ಯೂಟಿಪ ಯಾರು ಅಂತ ನಿಮಗೆ ತಿಳ್ಕೊಳ್ಳೋ ಕುತೂಹಲ ಇದೆ ಅಂತ ನನಗೂ ಗೊತ್ತಿದೆ. ಇಂಟ್ರೊಡ್ಯೂಸ್ ಮಾಡ್ತೀನಿ, ಅವಳು ಯಾರು ಏನು ಮತ್ತು ನಾನು ಎಲ್ಲಿ ಬಂದಿದ್ದೀನಿ, ಯಾರ ಮನೆಗೆ ಬಂದಿದ್ದೀನಿ ಅಂತ ಅವಳೇ ಹೇಳ್ತಾಳೆ. ನಿಮಗೆಲ್ಲ ಇಂಟ್ರಡಕ್ಷನ್ ಸಹ ಕೊಡ್ತಾಳೆ. ವಿಡಿಯೋ ನೋಡ್ತಾ ಇರಿ, ಯಾರು ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ನಾನು ಯಾರ ಮನೆಗೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ. ಓಕೆನಾ? ಮನೆಗೆ ಬಂದಿದ್ದೀನಿ ನಾನು. ಏನೇನು ಹೆಸರು ಹೇಳಿ? ಹಾಯ್, ಆರೋಹಿ ನಾನು. ಹೌದಾ, ನೀನೇನು ಆರೋಹಿ ಅಂದ್ರೆ? ಎಲ್ಲಿಗೆ ಬಂದಿದ್ದೀನಿ ನಾನು? ನಮ್ಮ ಕಾವ್ಯ ಅಕ್ಕ ಬೆಂಗಳೂರಿಂದ ನೈಟಿಂದ ಇಲ್ಲಿಗೆ ಬಂತು. ಎಲ್ಲಿಗೆ ಬಂದಿರೋದು ನಾನು? ಬಿಜಾಪುರಿಗೆ. ಇದು ಯಾರ ಮನೆ ನಾವಿರೋದು? ನಮ್ಮ ಮನೆ. ಇವ್ರ ಮನೆಗೆ ಬಂದಿರೋದು ನಾನು. ಸದ್ಯಕ್ಕೆ ನಾನು ಇಲ್ಲೇ ಉಳ್ಕೊತಾ ಇದೀನಿ. ಸೊ ಸಂಜೆ ನಾವೆಲ್ಲ ಸೇರಿ ಎಲ್ಲ ಹೋಗ್ತಾ ಇದೀವಿ ಆರೋಹಿ? ಜತ್ತಿ. ಏನಕ್ಕೆ? ಮದ್ವೆಗೆ ಹೋಗ್ತಾ ಇದೀವಿ. ಸೊ ಫುಲ್ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿವಿ. ಮಸ್ತ್ ಆಗಿ ಫುಲ್ ಎಂಜಾಯ್ ಮಾಡಿ ಆ ಲಾಗ್ಸ್ ಎಲ್ಲ ವಿಡಿಯೋಸ್ ಈಗೆಲ್ಲ ಕಾವ್ಯ ಅಕ್ಕ ಯೂಟ್ಯೂಬ್ ಹಾಕಿತಿಲ್ಲ, ನಾವಿಬ್ರು ಜೋಡ್ ಮಾಡಿ ಯೂಟ್ಯೂಬ್ ಹಾಕ್ತೀವಿ. ಗೊತ್ತಾಯ್ತಲ್ಲ, ನಾವ್ ಈಗ ತಾನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಈಕೆ ಜೊತೆಯಿಂದ ನಾನು ಸ್ಟಾರ್ಟ್ ಮಾಡಿದೀನಿ ವಿಡಿಯೋ ಮಾಡ್ಲಿಕ್ಕೆ. ಆರೋಹಿ, ಮತ್ತೇನ್ ತಿಂದ ಬೆಳಿಗ್ಗೆ? ಬೆಳಗ್ಗೆ ರೊಟ್ಟಿ ಮತ್ ಪಾಲಕ್ ಪಲ್ಯ ಮತ್ ಚೌಳಿಕಾಯಿ, ಚಿಪ್ಸ್. ಲಾಸ್ಟಲ್ಲಿ ಚಿಪ್ಸ್, ಫಸ್ಟ್ ಎಲ್ಲ ಹೆಲ್ತಿ ಫುಡ್, ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ಅನ್ಹೆಲ್ತಿ ಫುಡ್. ಬಟ್ ಸ್ಟಿಲ್ ಹಾಕಿರ್ತೀನಿ. ಜೋಳದ ರೊಟ್ಟಿ, ಚೌಳಿ ಪಲ್ಯ, ಪಾಲಕ್ ಪಲ್ಯ ಸಾಕಾಗಿತ್ತು. ಜೊತೆಗೆ ಚಟ್ನಿ ಪುಡಿ, ಮೊಸರು ರೇಸ್ ಆಗಿತ್ತು. ಉತ್ತರ ಕರ್ನಾಟಕದ ಊಟ ಅಂದ್ರೆ ಗೊತ್ತಿರ್ತಲ್ಲ ಏನ್ ಬೆಂಕಿ ಆಗಿರುತ್ತೆ ಅಂತ. ಈ ಸಮ್ಮರ್ಗೆ ಫುಲ್ ಬೆಂಕಿಯಾಗಿತ್ತು, ಸಾಕಾಗಿತ್ತು. ಎಸ್ಪೆಷಲಿ ಮೇಲ್ಗಡೆ ಆ ಕಳೆ ಬೀಜದ ಪೌಡರ್ ಹಾಕ್ತಾರಲ್ಲ, ಟೇಸ್ಟ್ ಮಾತ್ರ ಡೆಫಿಟ್ ಆಗಿತ್ತು. ಸಕ್ಕ ಟೇಸ್ಟ್ ಮಾಡಿದ್ವಿ. ನಾನು 4 ರೊಟ್ಟಿ ಹೊಡೆದ. ನೀನೆಷ್ಟು ತಿಂದೆ? ಒಂದೇ ರೊಟ್ಟಿ ತಿಂದಾಳ. ಜೊತೆಗೆ ಚಿಪ್ಸ್ ತಿನ್ನೋದಿತ್ತು ಬ್ಯಾಲೆನ್ಸ್, ಹಂಗಾಗಿ ಚಿಪ್ಸ್ ತಿಂದು ಮುಗಿಸಿದಾಳೆ ಸದ್ಯಕ್ಕೆ. ಸೊ ನಾವ್ ಯಾವಾಗ ಹೋಗ್ತಿದೀವಿ ಜೊತೆಗೆ? ಹೌದು. ಯಾವಾಗ ಹೋಗ್ತೀವಿ? ಸಂಜೆ ಹೋಗ್ತಿದೀವಿ ನಾವೆಲ್ಲ. ಸೊ ಅಲ್ಲಿ ನಡೆಯೋ ಈವೆಂಟ್ಸ್ ನಾವು ಏನೇನ್ ಮಾಡ್ಬೇಕು ಅನ್ಕೊಂಡಿದೀವಿ? ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತೀವಿ ನಾವೇ. ಅಲ್ಲೂ ಮಾಡ್ತೀವಿ. ಅಲ್ಲಿ ಏನೇನ್ ಮಾಡ್ತೀವಿ ಎಲ್ಲ ವಿಡಿಯೋಸ್ ಹಾಕ್ತೀವಿ. ಕಾವ್ಯ ಅಕ್ಕ ಎಲ್ಲರೂ ಮಾಡ್ತೀವಿ. ನೀವು ನೋಡ್ಕೋತೀರಿ ಆಯ್ತಾ? ನೋಡ್ಕೋತೀರಿ, ಯಾರು ಮಿಸ್ ಮಾಡ್ಬಿಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹೆಲೋ, ಇವತ್ತ ನಾವು ಕಾವ್ಯ ಅಕ್ಕ ಬಂದಿದ್ಲು. ಇಲ್ಲಿ ನೋಡಿ ಕಾವ್ಯ ಅಕ್ಕ. ಹಾಯ್. ಮತ್ ನಮ್ ಮನಿ ಇದು ಅಂತ ನಾವು ಕಾವ್ಯ ಅಕ್ಕ ಬಂದ ದಿವ್ಸ ನಾ ಮುಂಜಾನೆ ಆಮೇಲೆ ಎದ್ ನೋಡ್ದೆ ಯಾರ್ ಬಂದ್ರ ಅಂತ ಗೊತ್ತಾಗ್ಲಿಲ್ಲ. ಅಪ್ಪ ಬಂದ್ ಹೇಳಿದ್ರು ಕಾವ್ಯ ಅಕ್ಕ ಅದಾರ ಅಂತ. ಖುಷಿ ಆಯ್ತಾ ಬೇಜಾರಾಯ್ತಾ? ಖುಷಿ ಆಯ್ತು. ಖುಷಿ ಆದ್ಮೇಲೆ ಮತ್ ಎದ್ ಕೂಡ್ಲೆ ಕಾವ್ಯ ಅಕ್ಕ ಎಬ್ಬಸದ್ದು ಅಂತ ನಾ ಎದ್ ಬ್ರಷ್ ಮಾಡಿ ಜಾಕ ಮಾಡಿ ಊಟ ಮಾಡಕ್ ಕೂತು ಟಿವಿ ನೋಡಿ ಲೈಟ್ ಹೋದು ಮತ್ತೀಗ ಹೀಗ್ ಮಾಡತ್ತೆ. ಎಷ್ಟ್ ರೊಟ್ಟಿ ತಿಂದಿ? ರೊಟ್ಟಿ ಎಷ್ಟ್ ತಿಂದಿ? ಒಂದ್ ಸಾಕಾ? ಆಮೇಲೆ ಚಿಪ್ಸ್ ತಿಂದೆ. ಚಿಪ್ಸ್ ಎಷ್ಟ್ ತುಂಬತೈತ ಹೊಟ್ಟೆ? ಚಿಪ್ಸ್ ಅಲ್ಲಿ ಹೊಟ್ಟೆಲ್ ಚಿಪ್ಸ್ ತುಂಬತೈತಾ? ಚಿಪ್ಸ್ ತಿಂದ ಹೊಟ್ಟೆ ತುಂಬತೈತಾ? ಹಾ ಅಂತ. ಮತ್ತೆ ಏನ್ ಓದಕತ್ತಿ ನೀನು? ಎಷ್ಟನೇ ಕ್ಲಾಸ್? ನಾ UKG ಮುಗಿತಿ, ಫಸ್ಟ್ ಸ್ಟ್ಯಾಂಡರ್ಡ್. ಸರಿ, ಕಾವ್ಯಕ್ಕ ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಕತ್ತಾರ. ನಂಗೆ ಏನ್ ಹೇಳ್ತಿ? ಆಲ್ ದ ಬೆಸ್ಟ್ ಹೇಳ್ತಿ ಅಕ್ಕಂಗ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದು ಯಾವ ಊರು ಅಂತ ಹೇಳಲೇ ಇಲ್ಲ. ಯಾವ್ರಿದು? ಇದು ಬಿಜಾಪುರ. ಹೌದಾ? ನಿಮ್ಮೂರ ಬಿಜಾಪುರ? ನಮ್ಮೂರು ಯಾವ್ದು ಗೊತ್ತಾ ನಿಂಗೆ? ಯಾವ್ದು? ಬೆಂಗಳೂರಿಂದ ಬಿಜಾಪುರ್ಗೆ ಬಂದಿದೀವಿ. ನಾವಿಲ್ಲೇ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ಜತ್ಗೆ ಹೋಗ್ತೀವಿ. ಮಹಾರಾಷ್ಟ್ರದಲ್ಲಿರೋ ಜತ್. ಕರೆನಾ? ಕರೆ. ಏನಕ್ಕೆ ಹೋಗ್ತೀವಿ? ಏನಕ್ಕೆ ಹೋಗ್ತಾ ಇರೋದು? ಯಾಕೆ ಹೋಗ್ತಾ ಇರೋದು ನಾವು ಜೊತೆಗ? ಮದ್ವೆಗೆ. ಯಾರ ಮದ್ವೆ? ಶುಭಮ್ ದಾದಾ ಮದ್ವೆ ಐತಿ. ಮತ್ತೆ ಭವ್ಯ ವೈನಿದು. ಹೌದಾ? ಓಕೆ. ಏನ್ ಮಾಡತ್ತಿ ಮದ್ವೆಲ್ ನೀನು? ಆಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ನೋಡ್ತೀನಿ. ಆಮೇಲೆ ಫುಲ್ ಮಸ್ತಿ ಮಾಡಿ ಎಂಜಾಯ್ ಮಾಡೋಣ. ನೀನು ನನ್ ಕೂಡ ಡ್ಯಾನ್ಸ್ ಮಾಡ್ತಿ? ಮಾಡ್ತೀನಿ. ಯಾವ ಸಾಂಗ್ ಸೆಲೆಕ್ಟ್ ಮಾಡಿದ್ವಿ ಡ್ಯಾನ್ಸ್ಗೆ? ನಾವು ಅದು ಚಂದ್ರಂದು. ಚಂದ್ರಂದ್ ಯಾವ್ದು? ಚಂದಮಾಮ ಬಾ ಅದಾ?
ನಟ್ಟ ಕಟ್ಟ ಮಟ್ಟ. ಹೌದದು ನಟ್ಟ ಕಟ್ಟ ಮಟ್ಟ ನಂಗೆ ಗೊತ್ತಿಲ್ಲಲ್ಲ. ಆದ್ರೆ ಯೂಟ್ಯೂಬ್ನಾಗ ಬರ್ತೈತ್ ನಿಂಗ್ ತೋರಿಸ್ಲೇನ? ಹಾ ನಂಗೆ ತೋರ್ಸಾಯ್ತಾ, ಆಮೇಲೆ ಅದ್ರ ಪ್ರಾಕ್ಟೀಸ್ ಮಾಡೋಣ ಡ್ಯಾನ್ಸ್. ಇಲ್ಲ, ನಾ ಅಡಿ ಅಕ್ಕನು ಬರ್ತಾಳತ್ತ. ಹೌದಾ, ಹಾ. ಓಕೆ. ನೀ ಯಾವ್ದ್ ಬ್ಯಾಪಟ್ ಮಾಡಿದಿ? ನಾ ಯಾವ್ದು ಬಾಯ್ಪಟ್ಟ ಮಾಡಿಲ್ಲ ನೋಡು. ಈಗ ಅಂದ್ರೆ ಸ್ಟಾರ್ಟ್ ಮಾಡ್ಬೇಕು. ಕೊಡ್ತೀನಿ, ಅದು ಪ್ರಾಕ್ಟೀಸ್ ಮಾಡ್ತೀವ. ಹಾ ಆಯ್ತು. ಓಕೆ. ಅದು ಚಂದ ಭಾಳ ಐತ್ ಹಾಡ. ಹೌದಾ, ಹೇಳು ನೋಡೋಣ. ಅದ ನಂಗ್ ಪ್ರಾಕ್ಟೀಸ್. ಸ್ವಲ್ಪ ಎಷ್ಟು ಬರ್ತೈತೋ ಅಷ್ಟೇ ಹೇಳು. ಬೋಲಿ ಚೂಡಿಯ ಮಾಡ್ತಿ? ಹಾ ನಂಗೆ ಭಾಳ ಇಷ್ಟ ಆಯ್ತದ ಸಾಂಗ್. ಹೇಳು ನೋಡೋಣ ಸಾಂಗ್. ಬೋಲಿ ಚೂಡಿಯ ಬೋಲಿ ರಂಗನ ಬೋಲಿ ಚೂಡಿಯ ಇಷ್ಟೇ ಬರೋದು. ಅಷ್ಟೇ ಬರೋದು. ಹಚ್ಕೊಡ್ತೀನಿ, ಮಾಡ್ತಿ? ಹಾ ಮಾಡೋಣ. ನಾ ಅದು ಬ್ಯಾರೆ ಹಚ್ತೀನಿ, ನೀ ಬ್ಯಾರೆ ಹಚ್ಚಿ, ದಿಕಾ ಬ್ಯಾರೆ ಹಚ್ಚ. ಓಕೆ. ನಾ ಆದಿ ಅಕ್ಕ ಅದಿಕ ಅಂತೀನಿ. ಹೌದಾ, ನೀ ತಪ್ಪು ತಿಕ್ಕೋಬೇಡ. ಇಲ್ಲ. ಆದಿ ಅಕ್ಕನೇ ಅದು ಇಷ್ಟ. ಓಕೆ ಡನ್. ಓಕೆ. ಹಾ. ನನ್ನ ಹೆಸರು ಆರೋಹಿ. ನನ್ನ ನಮ್ಮ ಮನಿ ಇದು. ಇದು ನನ್ನ ಅಡ್ಡಿ ಹೆಸರು ಹುಣ್ಣೂರು. ನಾವು ಇವತ್ತು ಸಂಜೆಗೆ ನಮ್ ಜಾತಿಗೆ ಹೊಂಟಿದ್ವಿ. ಯಾಕಂದ್ರೆ ನಮ್ ಶಿವಮೊಗ್ಗದನ್ ಮದ್ವಿ. ಜತ್ ಎಲ್ಲಿರೋದ? ಎಲ್ಲಿರೋದ್ ಜತ್ತ? ಅಲ್ಲಿ. ಅಲ್ಲಿ ಅಲ್ಲಿ ಅಷ್ಟೇ. ಮತ್ತೆ ನೀ ಏನ್ ಓದ್ತಿದ್ಯಾ? ನಾನು ಈಗ ಫಸ್ಟ್ UKG ಮುಗಿತು, ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಹೌದಾ, ಹಾ. ಇನ್ನ ಅಡ್ಮಿಷನ್ ಮಾಡ್ಬೇಕು. ಸ್ಕೂಲಿಗೆ ಅಪ್ಪ ಎಲ್ಲಿ ಹಚ್ತಾರ ಅಲ್ಲಿ ಹೋಗ್ಬೇಕು. ಬಾಯ್ ಬಾಯ್. ಹಾ, ಇದಾಗಿತ್ತು ನಮ್ಮ ಕ್ಯೂಟ್ ಪೈ ಜೊತೆ ಕಾನ್ವರ್ಸೇಷನ್. ಅವಳ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಸೊ ಹಾಗೆ ಮಾತೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ರೆಡಿಯಾಗಿ ಜೊತೆಗೆ ಹೊರಟ್ವಿ. ಸಂಜೆ ಹೋಗ್ತಾ ಹಾಗೆ ಸಾಂಗ್ಸ್ ಹಾಕೊಂಡು ವೈಬ್ ಮಾಡ್ತಾ ಹೋಗ್ತಾ ಇದ್ವಿ. ಜೊತೆಗೆ ಹೋಗೋ ಸ್ಪೆಷಲ್ ಏನು ಅಂದರೆ, ನನ್ನ ಹಸ್ಬೆಂಡ್ ಕ್ಲೋಸ್ ಫ್ರೆಂಡ್ ಬಸವಣ್ಣಯ್ಯ ಅಂತ. ಅವ್ರ ಕ್ಲೋಸ್ ಫ್ರೆಂಡ್ ನನಗೀಗ ಸ್ವಂತ ಅಣ್ಣಯ್ಯನೇ ಆಗೋಗಿದ್ದಾನೆ. ಆ್ಯಂಡ್ ಅವ್ರ ವೈಫ್, ಅವ್ರ ಮಕ್ಕಳು ಮೋರ್ ದೆನ್ ಫ್ಯಾಮಿಲಿ ಅಂತ ಆಗಿದ್ದಾರೆ ಅಂತ ಹೇಳ್ಬೋದು. ಅವ್ರ ಮಕ್ಕಳು ನನಗೀಗ ಮಗ ಸೊಸೆ ಆಗೋಗಿದ್ದಾರೆ. ಆ್ಯಕ್ಚುಲಿ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮು ಮಗುದಾಗ ಮನೆಗೆ ಬಂದಿದ್ಲು, ಬಟ್ ಪಾಪು ಆದ್ಮೇಲೆ ಮತ್ತೆ ನಮ್ಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಸೊ ಮದುವೆ ನೆಪ ಇರ್ಬೋದು, ಬಟ್ ಅವ್ರನ್ನ ನೋಡೋಕ್ಕಂತ ತುದಿ ಕಾಲಲ್ಲಿ ಕಾಯ್ತಾ ಇದ್ದೀನಿ. ಅವ್ರ ಜೊತೆ ಹೋಗಿ ಅವ್ರ ಜೊತೆ ಕಳೆದ ಸಮಯ ಹೇಗಿತ್ತು ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ, ಓಕೆನಾ? ನಿಂತಿರೋದು ಯಾರದು? ನಾಚದೆ ಅಕ್ಕ. ಆರಾಮ? ಆರಾಮ. ನಾವು ಆರಾಮ. ಅಮ್ಮ ಹಾಯ್ ಹಾಯ್ ಹೇಳ. ಹಾಯ್ ಅಪ್ಪಾಜಿ. ಏನು ಕೆಳಗೆ ಹೋಗಿ ನೋಡಿ. ಯಾರು ಇರೋದಿವಲ್ಲಿ? ಇದಾರು? ನೀ ಅದಿ? ಇದು ಇದ್ಯಾರು? ಇದು ಇದು ನಾದಿ? ಹಾ, ಇದ್ಯಾರು? ಇದ್ಯಾರು? ಅರ್ವಿಕ. ಅಪ್ಪಾಜಿ ಫೋನ್ ಮಾಡೋಣ ನಾವು. ಅಪ್ಪಾಜಿಗೆ ಫೋನ್ ಮಾಡೋಣ. ಬಾ ಹೇಳ. ಆಯ್ತು, ವಿಡಿಯೋಗೆ ಬಾ ಹೇಳು. ಫೋನ್ ಮಾಡೋಣ. ಬಾಯ್ 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 ಬಾಯ್. ಇವಳಿ ನೋಡಿ ನನ್ನ ಮುದ್ದು ಸೊಸೆ ಶಿವಾನಿ. ಬಟ್ ಅವೆಲ್ಲ ಪ್ರೀತಿಯಿಂದ ಅಮ್ಮ ಅಮ್ಮ ಅಂತ ಕರಿತೀವಿ. ಬಟ್ ಅವಳಿಗೆ ಗಿಡಿ ತರ ಮಾತಾಡುತ್ತದು. ಈಗ್ಲೇ 2 ವರ್ಷದ ನಕ್ಷೆಂಗಳಾಗಿದೆ ಅಜ್ಜಿ. ಇರ್ಲಿ, ಯಾರಿಗೂ ಹೇಳಲ್ಲ ನಾ, ಆಯ್ತಾ? ಗೊತ್ತಾಗ್ತೈತೆ ಸೈಡಿಂದ ನೀವೇ ಅಂತ. ಶ್ವೇತಕ ಮತ್ತೆ ಬುದ್ದು ಅಣ್ಣನ ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಸೊ ಅವರು ಸಹ ಲೇಟಾಗಿ ಬಂದರು. ಅಣ್ಣಯ್ಯ ಎಲ್ಲ ಸೆಲೆಬ್ರೇಷನ್ ಮಾಡಿ ಮುಗಿಸಿ ಮಲ್ಕೊಂಡ್ವಿ. ಬಟ್ ಸೀರಿಯಸ್ಲಿ ಥ್ಯಾಂಕ್ ಯು ಅಪ್ಪು, ದ ಬ್ಯೂಟಿಫುಲ್ ಫ್ಯಾಮಿಲಿ ಕೊಟ್ಟಿದ್ದಕ್ಕೆ.